ಮಾರಿಗಲು ದಿ ಡೈರೆಕ್ಟೆಡ್ ಬೈ ದೇವರಾಜ್ ಪೂಜಾರಿ ಹಾಗೆ ಪ್ರೊಡ್ಯೂಸ್ ಮಾಡ್ಯಾರ PRK ಪ್ರೊಡಕ್ಷನ್ ಅವರು. ಸೊ ಈ ವೆಬ್ ಸೀರೀಸ್ ಈಗ ಹೈಪ್ ಬಾಲ್ ಪಡ್ಕೋತೈತಿ. ಸೊ ಈ ವೆಬ್ ಸೀರೀಸ್ ಯಾವ ಥರ ಐತಂತ ಡೀಟೇಲ್ ಆಗಿ ಮಾತಾಡೋಣಂತ್ರಿ. ಸೊ ವಿಡಿಯೋ ಯಾರು ಹೊಸಬ್ರು ನೋಡಕತ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ, ವಿಡಿಯೋ ಕೊನೆವರೆಗೂ ನೋಡಿರಿ. ಸೊ ಮತ್ತು ಬರೀ ಸ್ಟಾರ್ಟ್ ಮಾಡೋಣಂತ. ಸೊ ವೆಬ್ ಸೀರೀಸದು ಒನ್ಲೈನ್ ಸ್ಟೋರಿ ಹೇಳುವುದಾದ್ರೆ, ಕದಂಬರ್ ನಿಧಿ ಹುಡುಕಾಕತ್ತಾರ ಒಂದು ಗುಂಪು. ಆ ನಿಧಿ ಸಿಗ್ತೈತಿ ಇಲ್ವಾ ಅಥವಾ ಚಾಲೆಂಜಸ್ ಯಾವ ಥರ ಇರ್ತೈತೆ ಅನ್ನೋದು ನೀವು ಕಂಪ್ಲೀಟ್ ವೆಬ್ ಸೀರೀಸ್ ನೋಡಿದ್ರೆ ತಿಳ್ಕೊಳ್ತೀರಿ. ಪಾಸಿಟಿವ್ ಕಡೆ ಹೋಗೋದಾದ್ರೆ ಈ ವೆಬ್ ಸೀರೀಸ್ ಯಾವ ಥರ ಐತಂದ್ರೆ ಸಖತ್ ನ್ಯಾಚುರಲ್ ಐತ್ರಿ. ಆ ನ್ಯಾಚುರಲ್ ಏನೈತಲ್ಲ ಥೀಮ್ ಅದು ಭಾಳ ಇಷ್ಟ ಆಯ್ತು. ಮೇ ಬಿ ಕಾಂತಾರ ಏನೋ ಗೊತ್ತಿಲ್ಲ, ಆ ಕ್ಯಾರೆಕ್ಟರ್ ಏನು ಬರ್ತಾರಲ್ರಿ ಆಲ್ಮೋಸ್ಟ್ ಆಲ್ ಆ ಫಸ್ಟ್ ಎಪಿಸೋಡ್ದಾಗ ಕನೆಕ್ಟ್ ಆಗ್ಬಿಡ್ತೀವಿ. ಆ ಥರ ಸ್ಟಾರ್ಟಿಂಗ್ ಐತಿ ಇದು. ಇಲ್ಲಿದ್ದ ಸ್ಟೋರಿ ಏನು ಸ್ಟೋರಿ ಐತಲ್ಲ ಭಾಳ ಸಿಂಪಲ್ ಐತ್ರಿ. ಆ ಸಿಂಪಲ್ ಆಗಿರೋ ಸ್ಟೋರಿಗೆ ಸಖತ್ತಾಗಿರೋ ಸ್ಕ್ರೀನ್ ಪ್ಲೇ ಇಟ್ಟು 7 ಎಪಿಸೋಡ್ಸ್ ಮಾಡ್ಯಾರ. ಆ ಒಂದು ಎಪಿಸೋಡ್ ನೋಡಕ್ಕೆ ಸ್ಟಾರ್ಟ್ ಮಾಡ್ರೆ ಸಾಕು, ನೀವು 7ನೇ ಮುಗಿಯೋ ಮಟ್ಟ ಏರೋದಿಲ್ಲ. ಆ ಥರ ವೆಬ್ ಸೀರೀಸ್ ಐತಿ. ಇವನ್ ಕ್ಯಾರೆಕ್ಟರ್ಸ್ ಬರೆದಿರೋದು ಕೂಡ ಅದೇ ಸಖತ್ತಾಗಿ ಬರೆದಿದ್ದಾರೆ. ಎಲ್ಲ ನೋಡ್ಬೇಕಾದ್ರೂ ಅಲ್ಲೇ ನ್ಯಾಚುರಲ್ ಫೀಲ್ ಅನಿಸುತ್ತೆ. ಸೊ ಅವ್ರಿಗೆ ಯಾವ ಥರ ಕಷ್ಟ ಇದೆ, ಸೊ ಅವೆಲ್ಲ ಈ ವೆಬ್ ಸೀರೀಸಲ್ಲಿ ಕನ್ವೆ ಮಾಡಿದ್ದಾರೆ. ಆಲ್ಮೋಸ್ಟ್ ಆಲ್ ಎಲ್ಲ ಪಾತ್ರಕ್ಕೂ ಜಸ್ಟಿಫೈ ಅನ್ನೋದೊಂದು ಇದೈತ್ರಿ, ಅದು ಭಾಳ ಇಷ್ಟ ಆಯ್ತು ನನಗೆ. ಸೊ ಪ್ರತಿಯೊಂದು ಎಪಿಸೋಡಲ್ಲೂ ಕೊನೆಯಲ್ಲಿ ಒಂದು ಕ್ವಶನ್ ಕೇಳ್ತಾ ಇದ್ರು. ಸೊ ಅದು ತುಂಬ ಇಷ್ಟ ಆಯ್ತು ನನಗೆ. ಅಲ್ಲಿ ಕೊಟ್ಟು ಒಂದು ಟ್ವಿಸ್ಟ್ನ ಇಟ್ಟು ಮುಗಿಸ್ತಾ ಇದ್ರು. ಸೊ ಸಖತ್ ಇಷ್ಟ ಆಯಿತು. ಸೊ ಒಂದು 2 ಎಪಿಸೋಡಿಂದ ನಿಮಗೆ ಆ ಇಂಟೆನ್ಸ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಸೊ ಇವರು ಸ್ಟಾರ್ಟ್ ಮಾಡೋದು ಕೂಡ ಅದೇನೆ, ಸಖತ್ತಾಗಿರೋ ಒಂದು ಇಂಟೆನ್ಸಿಂದ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿನ ಕ್ಯಾರೆಕ್ಟರ್ಸ್ ಏನಿರ್ಬೋದು ಸಖತ್ ಕನೆಕ್ಟ್ ಆಗೋ ರೀತಿನೇ ತೋರಿಸಿ, ಒಂದು ಕ್ಯಾರೆಕ್ಟರ್ ಬಿಲ್ಡ್ ಮಾಡೋಕ್ಕೆ ಟೈಮ್ ತಗೊಳ್ದೆ ಸಖತ್ತಾಗಿರೋ ಅಲ್ಲಿ ಇದ್ದಂಥ ಸಿಚುವೇಶನ್ನ ಅರ್ಥ ಮಾಡ್ಕೊಂಡು ಅಲ್ಲಿನ ಕ್ಯಾರೆಕ್ಟರ್ ನಾವು ಕನೆಕ್ಟ್ ಆಗಿಬಿಡ್ತೀವಿ. ಸೊ ಅದಕ್ಕೆ ಇವ್ರಿಗೆ ಅಪ್ರಿಷಿಯೇಟ್ ಮಾಡಲೇಬೇಕು. ಇನ್ನು ಆ್ಯಕ್ಟಿಂಗ್ ಕಡೆ ಹೋಗೋದಾರ, ನನ್ನ ಫೇವ್ರೇಟ್ ರಂಗಾಯಣ್ ರಘು ಸರ್. ರಂಗಾಯಣ್ ರಘು ಸರ್ ಯಾವುದೇ ಪಾತ್ರಕ್ಕೂ ಆ ಜಸ್ಟಿಫಿಕೇಷನ್ ಅನ್ನೋದು ಮಾಡ್ತಾರೆ. ಸೊ ಈ ಸಿನಿಮಾ ಈ ವೆಬ್ ಸೀರೀಸ್ದಾಗೂ ಆಲ್ಮೋಸ್ಟ್ ಆಲ್ ಮಾಡೇ ಬಿಟ್ಟಾರೆ. ಸೊ ಭಾಳ ಇಷ್ಟ ಆಯ್ತು ನನಗೆ ಅವ್ರದ್ದು ಮಂಡ್ಯದ ಮರಿಗೌಡರು, ಸಖತ್ತಾಗಿತ್ತು ಅವ್ರ ಪಾತ್ರ. ಇನ್ನು ಗೋಪಾಲಕೃಷ್ಣ ದೇಶಪಾಂಡೆ ಅವರು ಆಲ್ಮೋಸ್ಟ್ ಆಲ್ ನನಗೆ ಕಾಂತಾರ ದೇವೇಂದ್ರ ಅವ್ರು ನೆನಪು ಬಂದ್ರೆ, ಬಟ್ ಆ ಥರ ಸಿಮಿಲ್ಯಾರಿಟೀಸ್ ಏನಿಲ್ಲ. ಸೊ ಇವ್ರದ್ದು ಕೂಡ ಕ್ಯಾರೆಕ್ಟರ್ ಭಾಳ ಚೆನ್ನಾಗಿತ್ತು, ಅವರು ಕೂಡ ಮಾಡ್ಯಾರ. ಹಾಗೆ ನೀನಾದವರು ದಯಾ ಅನ್ನೋ ಕ್ಯಾರೆಕ್ಟರ್ ಮಾಡ್ಯಾರ. ಸ್ವಲ್ಪ ಅವ್ರ ಮ್ಯಾಗ ಸ್ವಲ್ಪ ದಯಾ ಅನ್ನೋದು ಬರ್ತೈತಿ ಕೆಲವೊಂದು ಸಿಚುವೇಶನ್ಸ್ ಒಂದು ಸೀನ್ದಾಗ. ಆಮೇಲೆ ಪ್ರವೀಣ್ ತೇಜ್ ಅವರು ಕೂಡ ಚೆನ್ನಾಗಿ ಮಾಡ್ಯಾರ. ಸೂರಜ್ ಅವರಾಗಿರ್ಬೋದು ಅಥವಾ ಪ್ರವೀಣ್ ಸಿದ್ದಿ ಏನೋ ಅದಾರಲ್ಲ, ಅವರು ಕೂಡ ಸಖತ್ತಾಗಿ ಮಾಡ್ಯಾರ ಅವ್ರಿಗೆ ಪಾತ್ರ ಕೊಟ್ಟಿದ್ದನ್ನು. ಇನ್ನು ಆಲ್ಮೋಸ್ಟ್ ಆಲ್ ಏನು ಕ್ಯಾರೆಕ್ಟರ್ಸ್ ಇದ್ದವಲ್ರಿ ಅವೆಲ್ಲ ಆಲ್ಮೋಸ್ಟ್ ಎಲ್ಲ ನ್ಯಾಚುರಲ್ ರೀ. ಏನು ಆಲ್ಮೋಸ್ಟ್ ಆಲ್ ಕಾಂತಾರದಾಗ ಅಥವಾ ಈ ಸೂಫ್ರಮ್ ಸೋದಾಗ ಏನಿತ್ತಲ್ಲ ಅವ ಕ್ಯಾರೆಕ್ಟರ್ ರಿಪೀಟ್ಸ್. ಸೊ ಎಲ್ಲ ಕನೆಕ್ಟ್ ಆಗಿರೋ ಕ್ಯಾರೆಕ್ಟರ್ಸನ್ನೇ ಅಲ್ಲಿ ತಂದು ಇಟ್ಟಂಗಿತ್ತು. ಸೊ ಅದಕ್ಕೇನೋ ಗೊತ್ತಿಲ್ಲ, ಸಖತ್ ಕನೆಕ್ಟ್ ಆಗಿದ್ವಿ ಆ ಕ್ಯಾರೆಕ್ಟರ್ಸ್ ಎಲ್ಲ. ಅವರು ಕೂಡ ಚೆನ್ನಾಗಿ ಮಾಡಿದ್ದಾರೆ. ಇನ್ನು ಮ್ಯೂಸಿಕ್ ಕಡೆ ಹೋಗೋದಾದ್ರೆ, ಮ್ಯೂಸಿಕ್ ಸ್ವಲ್ಪ ಇಂಪ್ಯಾಕ್ಟ್ ಬೀರ್ತಾ ಇತ್ತು ಕೆಲವೊಂದು ಸಿಚುವೇಶನ್ದಾಗ. ಸ್ಟಾರ್ಟಿಂಗ್ ಆ ದೇವ್ರ ಸೀನ್ ಏನು ಎಂಟ್ರಿ ಆಗೈತಲ್ಲ, ಆಲ್ಮೋಸ್ಟ್ ಆಲ್ ಕಾಂತಾರ ಥೀಮ್ ನೆನಪು ಬಂತು ನನಗೆ. ಸೊ ಸಿಂಪಲ್ಲಾಗಿ ಆ ಸೀನ್ಗೆ ಏನು ಬೇಕೋ ಅದನ್ನು ಮ್ಯೂಸಿಕ್ ಡೈರೆಕ್ಟರ್ ಕೊಟ್ಟ. ಅದರ ನೆಗೆಟಿವ್ಸ್ ಕಡೆ ಹೋಗೋದಾದ್ರೆ, ನೆಗೆಟಿವ್ಸ್ ಏನೋ ಭಾಳ ಇಲ್ಲ, ಬಟ್ ಒಂದು ಏನೋ ರೀಸನ್ ಇವ್ರು ಈ ಥರ ಮಾಡ್ಯಾರ ಅನ್ನೋದು ಸ್ವಲ್ಪ ಎಲ್ಲೋ ಕನ್ವೆ ಆಗಲಿಲ್ಲ ನನಗೆ. ನಿಮ್ಗೆ ಗೊತ್ತಾಗೈತದು ಅವ್ರು ಯಾವ ಥರ ಅಂತ. ಆಲ್ಮೋಸ್ಟ್ ಆಲ್ ತುಂಬ ಜನ ಅದಕ್ಕೆ ಕನೆಕ್ಟ್ ಕೂಡ ಆಗಲ್ಲ. ಈ ಯಾಕೆ ಗುರು ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ, ಯಾಕೋ ಗೊತ್ತಿಲ್ಲ. ಅವ್ರು ಕನ್ವೆ ಮಾಡಿದ ರೀತಿನೂ ಅಥವಾ ಅವರು ಜಸ್ಟ್ ಒಂದು ಈ ಥರ ಆಗಿದೆ ಅಂತ ಮಾತಲ್ಲಿ ಹೇಳೋದ್ರಿಂದ ಯಾರೋ ತುಂಬ ಹಿಂಗೆ ಆಗಿರ್ಬೋದು ಬಿಡು ಅಂತ ನಂಬ್ತಾರೆ ತುಂಬ ಜನ. ಕೆಲವು ಮಂದಿಗೆ ಅದು ಸ್ವಲ್ಪ ಇದಕ್ಕಿತಿ, ಅದು ಇನ್ನೂ ಸ್ವಲ್ಪ ಡಿಫ್ರೆಂಟ್ ಆಗಿಲ್ಲ ಅಥವಾ ಅದನ್ನೇ ಇನ್ನೂ ಚೆನ್ನಾಗಿ ಕನ್ವೆ ಮಾಡ್ಬೋದಿತ್ತು ಅಂತ ನನಗೆ ಅನ್ನಿಸ್ತು. ಹಾಗೆ ಅವ್ರ ಕ್ಯಾರೆಕ್ಟರ್ಸ್ಗೆ ಡೆಪ್ತ್ ಕೊಟ್ಟಾರ, ಬಟ್ ಅಲ್ಲಿದ್ದಂಥ ಸ್ಟೋರಿಗೆ ಅಷ್ಟು ಡೆಪ್ತ್ ಕೊಡಲಿಲ್ಲ ಅಂತ ನನಗೆ ಸ್ವಲ್ಪ ಎಲ್ಲೋ ಅನ್ನಿಸ್ತು. ಹಾಗೆ ಇನ್ನು ಬೇಡರ ವೇಷ, ಆ ಬೇಡರ ವೇಷ ಅನ್ನೋದು ಜಸ್ಟ್ ಅದು ಒಂದು ಇದಾಗಿತ್ತಷ್ಟೆ. ಅದು ಇಲ್ಲದೇ ಇದ್ದರೂ ಕೂಡ ವೆಬ್ ಸೀರೀಸ್ ನಡೀತಿತ್ತು. ಬಟ್ ಅದನ್ನು ಇವರು ಇನ್ನೂ ಪಾಸಿಟಿವ್ ಆಗಿ ಯೂಸ್ ಮಾಡಿ ಸಖತ್ ಇಂಪ್ರೆಸಿವ್ ಆಗಿ ಹೇಳೋ ರೀತಿ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಬಟ್ ಅದೆಲ್ಲೋ ಒಂಥರ ಫೋರ್ಸ್ಬಲಿ ಇನ್ನಷ್ಟು ಚೆನ್ನಾಗಿರೋ ಸ್ಕ್ರೀನ್ ಪೇಸ್ನ ಅದಕ್ಕೆ ಕೊಡಬೇಕಿತ್ತು. ಎಲ್ಲೋ ಸ್ವಲ್ಪ ನೆಗೆಟಿವ್ ಅಂತ ಅನಿಸೋದು ಕೂಡ ಅದೇ ಅನಿಸುತ್ತೆ. ಮೇ ಬಿ ಅದು ಅಷ್ಟು ಇಂಪ್ಯಾಕ್ಟ್ಫುಲ್ ಆಗಿ ಇರಲೋದಕ್ಕೇ ಹಿಂಗೆ ಅನಿಸ್ತು. ಯಾಕಂತ ಅಲ್ಲಿ ಇದ್ದಂಥ ಸೀನ್ಸ್ಗಳು ಏನಿದ್ವಲ್ಲ ಅದು ಯಾವ ಇಂಪ್ಯಾಕ್ಟ್ಫುಲ್ ಆಗಿರಲಿಲ್ಲ. ಅವು ಸೀನ್ಸ್ ಇಲ್ಲದೇ ಇದ್ದರೂ ಕೂಡ ನಡೀತಿತ್ತು. ಬಟ್ ಅವನ್ನ ಇನ್ನೂ ಜಾಸ್ತಿ ಇಂಪ್ಯಾಕ್ಟಬಲ್ ಆಗಿ ತೋರಿಸಿದ್ರೆ ಚೆನ್ನಾಗಿರೋದು ವೆಬ್ ಸೀರೀಸ್ಗೆ ಅಂತ ಅನ್ನಿಸ್ತು. ಇವನ್ನೆಲ್ಲ ಬಿಟ್ಟರೆ ವೆಬ್ ಸೀರೀಸ್ ಮಾತ್ರ ಬೆಂಕಿ ಅಂದರೆ ಬೆಂಕಿ. ನನಗೆ ಇಷ್ಟ ಆಯಿತು, ಆಲ್ಮೋಸ್ಟ್ ಆಲ್ ಭಾಳ ವರ್ಕ್ ಆಯ್ತು ನನಗೆ. ವೆಬ್ ಸೀರೀಸ್ ನೋಡಿದ್ಮ್ಯಾಗ ನಿಮಗೆ ಕ್ವಶನ್ ಎಲ್ಲ ಹುಡ್ತಾವೆ. ಆದರೆ ವೆಬ್ ಸೀರೀಸ್ಗಿಂತ ಮುಂಚೆಗೆ ನಿಮಗೊಂದು ವೆಬ್ಸೋಡು ಕೂಡ ಬೋರ್ ಆಗಲ್ಲ, ಅಷ್ಟು ಚೆನ್ನಾಗಿ ಮಾಡ್ಯಾರ. ಸೊ ಟೋಟಲಾಗಿ ಈ ವೆಬ್ ಸೀರೀಸ್ ಹೆಂಗೈತಪ್ಪ ಅಂದ್ರೆ ಸಖತ್ ಗುಡ್ ವಾಚ್ ಆಕೈತಿ ನಿಮ್ಗೆ. ನೀವೇನಾದರೂ ಈ ವೆಬ್ ಸೀರೀಸ್ ಏನು ನೋಡಿಲ್ಲಪ್ಪ ಅಂದ್ರೆ ಹೋಗಿ ನೋಡ್ರಿ, ZEE5ದಾಗ ಐತಿ. ಕನ್ನಡ ವೆಬ್ ಸೀರೀಸ್ದಾಗ ಇದೊಂದು ಬೆಸ್ಟ್ ಅಂತ ಅನ್ಬೋದು ಇನ್ನೂ. ಯಾಕಂದ್ರೆ ನೀವು ಸ್ಟಾರ್ಟಿಂಗ್ ಅಯ್ಯನ ಮನೆ ನೋಡ್ಕೊಂಡ್ರೆ ಸ್ವಲ್ಪ ಅದು ಭಾಳ ಮಂದಿಗೆಲ್ಲೋ ವರ್ಕ್ ಆಗಲಿಲ್ಲ. ಶೋದ ಆಲ್ಮೋಸ್ಟ್ ಆಲ್ ಜನಕ್ಕೆ ವರ್ಕ್ ಆಗಿತ್ತು. ಈಗ ಮಾರಿಗಲ್ಲು
ಇದು ಆಲ್ಮೋಸ್ಟ್ ಆಲ್ ಮಂದಿಗೂ ಕೂಡ ವರ್ಕ್ ಆಕೈತಿ. ಕನ್ನಡ ವೆಬ್ ಸೀರೀಸ್ಗಳು ಇನ್ನೂ ಜಾಸ್ತಿ ಬರ್ಬೇಕಾ. ನೆಕ್ಸ್ಟ್ ಪ್ರಾಬಬಲಿ ತರುಣ್ ಸುಧೀರ್ ಅವರು ಪ್ರೊಡ್ಯೂಸ್ ಮಾಡಾಕ್ತಾರಂತ ಒಂದು ಬಸ್ ಐತಿ, ಎಲ್ಲೋ ಕೇಳಿದ್ನಿ. ಸೊ ಅವರು ಮಾಡಲಿ, ಆದಷ್ಟು ಇನ್ನಷ್ಟು ಒಳ್ಳೆ ವೆಬ್ ಸೀರೀಸ್ನೆಲ್ಲ ZEE5ನವರು ಪ್ರೆಸೆಂಟ್ ಮಾಡಲಿ ಅಂತ ನಾನು ಕೇಳ್ತೀನಿ. ಸೊ ಇದಾಗಿತ್ತು ಗೈಸ್ ಇವತ್ತಿನ ರಿವ್ಯೂ. ಸೊ ವೆಬ್ ಸೀರೀಸ್ ಮಾತ್ರ ಬೆಂಕಿ ಅಂದರೆ ಬೆಂಕಿ ಐತಿ. ಹೋಗಿ ನೋಡಿಲ್ಲ ಅಂದ್ರೆ ಹೋಗಿ ನೋಡ್ರಿ. ಸೊ ಮತ್ತೆ ಸಿಗ್ತೀನಿ. ಸೈನಿಂಗ್ ಆಫ್ ಕಾರ್ತಿಕ್.